ಗೋಳ ಹಾಕಿ ವಿಮಾನ ಹತ್ತಿಸಿದ ಅಮೆರಿಕ. ಭಾರತಕ್ಕೆ ಗಡೀಪಾರು ಮಾಡಲಾದ 104 ಅಕ್ರಮ ಭಾರತೀಯ ವಲಸಿಗರ ಕೈಗೋಳ ತೊಡಿಸಿ ಕಾಲಿಗೆ ಚೈನು ಹಾಕಿ ಅಮಾನವೀಯವಾಗಿ ನಡೆಸಿಕೊಂಡಿರುವಂಥ ವಿವಾದಕ್ಕೆ ಈಗ ಮತ್ತಷ್ಟು ರೀತಿಯಾದಂಥ ಆರೋಪಗಳು ಕೇಳಿಬರ್ತಾ ಇದೆ. ಅಸಮಾಧಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕೈಗೋಳ ಮತ್ತು ಕಾಲಿಗೆ ಚೈನ್ ಸಮೇತ ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡಲಾಗಿದೆ. ವಿಮಾನ ಹತ್ತಿಸುತ್ತಿರುವ ದೃಶ್ಯಗಳನ್ನು ಒಳಗೊಂಡ ವಿಡಿಯೋವೊಂದನ್ನು ಅಮೆರಿಕ ಬಾರ್ಡರ್ ಪೊಲೀಸ್ ಬಿಡುಗಡೆ ಮಾಡಿದ ಬೆನ್ನಲ್ಲೇ ಈ ವಿವಾದ ತೀವ್ರಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಸಂಸತ್ತಿನ ಒಳಗೂ ಹೊರಗೂ ಇದನ್ನು ಖಂಡಿಸಿದೆ. ಈ ಮಧ್ಯೆ ಪ್ರತಿಪಕ್ಷಗಳ ಆರೋಪಕ್ಕೆ ಸ್ಪಂದಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜಯಶಂಕರ್ ಅವರು ಇದೇನೋ ಹೊಸದಲ್ಲ, ಅಕ್ರಮವಾಗಿ ನೆಲೆಸಿರುವ ಆರೋಪದಡಿ ಅಮೆರಿಕವು 2009ರಿಂದ ಇದುವರೆಗೂ 15,756 ಭಾರತೀಯರನ್ನ ಗಡೀಪಾರು ಮಾಡಿದೆ. ಅಕ್ರಮ ವಲಸಿಗರಿಗೆ ಕೈಕೋಳ ಹಾಕುವುದು ಅಮೆರಿಕದ ಶಿಷ್ಟಾಚಾರ. ಆದರೂ ಭಾರತೀಯರನ್ನ ಕೆಟ್ಟದಾಗಿ ನಡೆಸಿಕೊಳ್ಳದಂತೆ ಅಮೆರಿಕ ಜೊತೆ ಚರ್ಚಿಸಿದ್ವಿ ಅಂತ ಹೇಳಿದ್ದಾರೆ. ಸೊ ಬೇರೆ ಬೇರೆ ದೇಶದವರನ್ನ ಇದೇ ಥರ ನಡೆಸ್ಕೊಳ್ಳಲಾಗ್ತಿದೆ ಅನ್ನೋದು ಮೊದಲಿಂದಲೂ ಕೂಡ ಗೊತ್ತಿತ್ತು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ವೈರಲ್ ಆಗಿತ್ತು. ಆದರೆ ಅಮೆರಿಕ ಮತ್ತು ಭಾರತದ ಸಂಬಂಧ ಏನಿದೆ, ಈ ಸಂಬಂಧ ಬಹಳ ಉತ್ತಮವಾಗಿದೆ. ಟ್ರಂಪ್ ಅವರು, ಮೋದಿ ಅವರು ಸಿಕ್ಕಾಪಟ್ಟೆ ಕ್ಲೋಸು. ನಮ್ಮ ಭಾರತೀಯರಿಗೋಸ್ಕರ ಈ ಥರ ಮಾಡಿಕೊಟ್ಟಿದ್ದಾರೆ, ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರಧಾನಿ ಮೋದಿಯವರು ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಫೋನೆಲ್ಲ ಮಾಡಿ ಮಾತಾಡಿದ್ದಾರೆ, ಅವಕಾಶ ಮಾಡಿಕೊಡಿ ಅಂತೆಲ್ಲ ಇತ್ತಲ್ಲ. ಸೊ ಅದಕ್ಕೆ ಈ ವಿಡಿಯೋ ರಿಲೀಸ್ ಆದಮೇಲೆ ಎಲ್ಲಿ ಭಾರತೀಯರಿಗೂ ಕೂಡ ಅವಮಾನ ಆಗಿದೆ ಅಂತ ಹೇಳಲಾಗಿದೆ. ಅದಕ್ಕೆ ಅವರು ಈಗಿಂದೇನಲ್ಲ, ಇದು 2009ರಿಂದಲೂ ಹಿಂಗೆ ಆಗ್ತಾ ಇರೋದು ಅಂತ ಹೇಳಿದ್ದಾರೆ.